ಹಾಯ್ ಫ್ರೆಂಡ್ಸ್, ನಾನು ಅಗಲಕೋಟೆ ಹುಡುಗಿ. ಇವತ್ತೇನಪ್ಪ ಅಂದರೆ ನಮ್ಮೂರಿಂದ ಮಾವಿನ ಹಣ್ಣು ತಗೊಬಂದಿದ್ದೀನಿ. ನೋಡಿರಿ ಇಷ್ಟವೇ ಮಾವಿನಕಾಯಿ ಯಾರೋ ಹೋಲ್ಸೆ ಕಿತ್ಕೊಟ್ರು, ಎತ್ಕೊಬಂದಿದ್ದೀನಿ. ಆದರೆ ಈ ವರ್ಷ ತುಂಬ ಮಾವಿನಕಾಯಿಗಳು ವೇಸ್ಟಾಗಿ ಹೋಯ್ತಾವೆ. ಈ ಸರಿ ನೋಡು ಮಾವಿನಕಾಯಿಗಳು ಬಿಟ್ಟುಬಿಟ್ಟು ಪಾಪ ತೋಟದವ್ರಿಗೆ ರೇಟೇ ಇಲ್ಲ. ಈ ಸರಿ ತುಂಬ ಲಾಸ್ ಮಾವಿನಕಾಯಿಗಳೆಲ್ಲ. ಮಾವಿನ ಹಣ್ಣು ಸಿಟಿನಾಗಿರೋರ್ಗೆ ಹೆಂಗ ಹಣ್ಣು ಮಾಡಬೇಕಂತ ಗೊತ್ತಿಲ್ಲ, ಅದನ್ನ ತೋರಿಸ್ತಾ ಇದ್ದೀನಿ ನಾನು ಅಷ್ಟೇ. ಇದು ನೆಲ್ಲುಲ್ಲಿಲ್ಲ ಅಂದರೆ, ನಿಮ್ಮ ನೆಲ್ಲುಲ್ಲಿತ್ತು ಅಂದರೆ ಒಳ್ಳೆಯದು. ನೆಲ್ಲುಲ್ಲಿಲ್ಲ ಅಂದರೆ ರಾಗುಲ್ಲೇ ಎತ್ಕೊಳ್ರಿ. ರಾಗುಲು ಎಲ್ಲ ಕಡೆನೂ ಸಿಗ್ತದೆ. ಹಸುಗಳು ಮಡಗಿರೋರ್ತಾಗ ಈಸ್ಕೊಳ್ರಿ. ಹಿಂಗೆ ಹುಲ್ಲು ಹಾಕ್ಕೊಳ್ರಿ. ಹುಲ್ಲು ಹಾಕ್ಕೊಂಡು ಮಾವಿನಕಾಯಿಗಳು ಎತ್ತಿಕ್ರಿ. ನೀವು ಇಲ್ಲಿ ಇದ್ರಾಗೆ ಇಕ್ಬೇಕಂತ ಏನಿಲ್ಲ. ಈ ಬಾಕ್ಸಾಗಿ ಈ ಥರ ಬಾಕ್ಸಾಗಿ ಇಕ್ಬೇಕಂತೆಲ್ಲ ಏನಿಲ್ಲ. ನಿಮ್ಗೆ ಎಲ್ಲಿ ಸೇಫ್ಟಿಯಾಗಿರ್ತದೋ ಅಂದರೆ ನಿಮ್ಮ ಮನೆಗೆ ಕಬೋರ್ಡ್ಗಳಿದ್ರೆ ಅದ್ರಾಗ ಕೂಡ ಇಕ್ಕೋಬೋದು. ಏನ್ರಾಗಾದರೂ ಬೇಷನ ಕೂಡ ಇಟ್ಕೊಂಡು ಹಾಕ್ಕೋಬೋದು. ಆದರೆ ರಾಗುಲ್ ಹಾಕಬೇಕು. ಹಿಂಗೆ ಹಾಕ್ಬಿಟ್ಟು ತಿರ್ಗಾ ಆಗೋಯ್ತೆ. ನಾನು ನೋಡೋಣ ಬರ್ರಿ. ಈ ಸರಿ ಮಾವಿನ ಹಣ್ಣುಗಳು ಎಷ್ಟು ಮಾವಿನ ಹಣ್ಣುಗಳು ಈ ಸರಿ ನೋಡ್ರಿ. ಇವಾಗ ಕೂಡ ಕೊಟ್ಟು ಕಳ್ಸವ್ರೆ. ಎಷ್ಟು ಕೊಟ್ಟು ಕಳ್ಸವ್ರೆ. ಇದು ಸಕ್ಕರೆ ಮಾವಿನಕಾಯಿ. ಆಮೇಲೆ ಇದು ಬಂದು ಇದ್ರ ಹೆಸ್ರು ಗೊತ್ತಿಲ್ಲ, ಆದರೆ ಇದು ಚೆನ್ನಾಗಿರ್ತದೆ. ಇದು ನೋಡ್ರಿ ಎಷ್ಟು ಮಾವಿನ ಹಣ್ಣುಗಳವೆ. ಮೊನ್ನೆ ಇದು ಬ್ಯಾರೆಯವ್ರು ಕೊಟ್ಟು ಕಳಿಸಿರೋದು. ಇದು ವಿಡಿಯೋ ಮಾಡಿಲ್ಲ. ಇದ್ರ ಕೆಳಗೈತೆ ಹಣ್ಣುಗಳೆಲ್ಲ ಎತ್ಬಿಟ್ಟು ಕೆಳಗಿರೋದು ಹಣ್ಣಾಗೈತೆ ಎಲ್ಲ ನೋಡ್ತೀನಿ. ಇದು ಕೊಟ್ಟಿರೋದೆ ಎಲ್ಲ, ಇದ್ರಾಗಿರೋದೆಲ್ಲ ಕೊಟ್ಟಿರೋ ಹಣ್ಣುಗಳೇ. ಚೆನ್ನಾಗಿ ಹಣ್ಣಾಗೈತೆ ಅಂತ ಹಣ್ಣಾಗೋಗೈತೆ. ಕುಯ್ದು ತೋರಿಸ್ತೀನಿ ರೀ ಹಣ್ಣಾಗಿರೋದು. ನೋಡ್ರಿ ಕುಯ್ದು ತೋರಿಸ್ತೀನಿ. ಗಮ್ಮಂತದೆ. ಎಷ್ಟು ಚೆನ್ನಾಗಿ ಹಣ್ಣಾಗೈತೆ. ಟೇಸ್ಟ್ ಹೆಂಗೈತೆ ಅಂತ ಹೇಳ್ತೀನಿ. ಸಕ್ಕತ್ತಾಗದೆ ಮಾವಿನ ಹಣ್ಣು ಮಾತ್ರ. ಈ ವರ್ಷ ತಿನ್ನಾಗ ಮಾವಿನ ಹಣ್ಣು ಯಾವ ವರ್ಷನೂ ತಿಂದಿಲ್ಲ. ಯಾರ್ಯಾರು ಗೊತ್ತಿಲ್ಲ ಮಾವಿನ ಹಣ್ಣು ಮಾಡೋದು ಎಲ್ಲರೂ ನೋಡ್ಕೊಳ್ರಿ. ಇದೇ ಥರ ಮಾವಿನ ಹಣ್ಣು ಮಾಗಾಕೊಳ್ರಿ. ಬಾಯ್, ಥ್ಯಾಂಕ್ ಯು.